ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ರಾಜ್ಯದ ಎಲ್ಲ ಸಚಿವರ ಬಗ್ಗೆ ಮಾತನಾಡೋದು ಬೇಡ, ನಮ್ಮ ಪಕ್ಷದ ಸದಸ್ಯರ ಮೇಲೆ ಎಷ್ಟು ಹಲ್ಲೆ ಆಗುತ್ತಿವೆ ಅಂತ ಚಿತ್ರದುರ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಪೆನ್ಡ್ರಾಯ್ ಕೇಸ್ ಎತ್ತ ಸಾಗ್ತಾ ಇದೆ ಅಂತ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಇನ್ನು ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಬಿಜೆಪಿ ಮೊದಲಿನಿಂದ ಆಗ್ರಹಿಸಿದೆ. ಇನ್ನು ಕೇಂದ್ರ ಸರ್ಕಾರವೂ ಕೂಡ ಆದೇಶವನ್ನ ಮಾಡಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಮೇ 22ರಿಂದ ಒಂದು ಯಾಕೆ ಎಚ್ಚೆತ್ತುಕೊಂಡಿಲ್ಲ ಅಂತ ಬಿವೈ ವಿಜೇಂದ್ರ ಕಿಡಿಕಾರಿದ್ರು. ಇವತ್ತು ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಏನು ತನಿಖೆ ನಡೀತಾ ಇದೆ, ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ, ಇವತ್ತು ರಾಜ್ಯದ ಜನ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ದಾರೆ. ಇವತ್ತು ಬಿಜೆಪಿ ಅವತ್ತಿಂದನೂ ಕೂಡ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಇದನ್ನು ಸಿಬಿಐ ತನಿಖೆ ಮಾಡಬೇಕು ಅಂತೇಳಿ. ಈ ರೀತಿ ಉಡಾಫೆ ಮಾತುಗಳನ್ನು ಕೊಡ್ತಾರೆ. ಕೇಂದ್ರ ಸರ್ಕಾರ ಯಾವ ದಿಕ್ಕಿನಲ್ಲಿ ಇದು ಆದೇಶವನ್ನು ಮಾಡಬೇಕು ಅದೆಲ್ಲ ಮಾಡೇ ಇದೆ. ಕೇಂದ್ರ ಸರ್ಕಾರ ತನ್ನ ಜವಾಬ್ದಾರಿಯನ್ನೇನು ಮರ್ತಿಲ್ಲ. ಅದೇ ಇವತ್ತು ಇರ್ತಕ್ಕಂಥ ಪ್ರಶ್ನೆ, ಕಳೆದ ಮೇ 22ನೇ ತಾರೀಕು ಪ್ರಕರಣ ಬಯಲಿಗೆ ಬಂದಾಗ 6-7 ದಿನ ಒಂದು ವಾರದ ಕಾಲ ಏನು ಮಾಡ್ತಾ ಇತ್ತು ರಾಜ್ಯ ಸರ್ಕಾರ, ಯಾಕೆ ಎಚ್ಚೆತ್ತುಕೊಳ್ಳಿಲ್ಲ? ಇದು ಇದಕ್ಕೊಂದು ರಾಜ್ಯ ಸರ್ಕಾರ ಉತ್ತರ ಕೊಟ್ಟಿದೆ. ಪೆನ್ಡ್ರಾಯ್ ಕೇಸ್ ಪಿತಾಮಹ ಕುಮಾರಸ್ವಾಮಿ ಎಂಬ ಕೆಎನ್ ರಾಜಣ್ಣ ಹೇಳಿಕೆ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿತ್ರದುರ್ಗದಲ್ಲಿ ಮಾಜಿ ಶಾಸಕ ಸಿಟಿ ರವಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಎಸ್ಐಟಿ ಸಚಿವ ಕೆಎನ್ ರಾಜಣ್ಣಗೆ ಚಾರ್ಜ್ ಶೀಟ್ ಹಾಕಲಿ, ಯಾರೇ ಆದರೂ ಕೂಡ ರಾಜಕೀಯ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಳ್ಳಬಾರದು. ಸತ್ಯಾಸತ್ಯತೆ ಹೊರಬರಲಿ. ರಾಜಕೀಯಕ್ಕಾಗಿ ದಿನಕ್ಕೊಂದು ಹೇಳಿಕೆ ಬೇಡ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಎಸ್ಐಟಿ ತನಿಖೆಯಾಗಲಿ. ಇನ್ನು ಎಸ್ಐಟಿ ರಿಪೋರ್ಟ್ ನೀಡಿಲ್ಲ, ಪಿತಾಮಹ ಎಂದು ಹೇಳ್ತಾರೆ ಎಂದು ಕಿಡಿಕಾರಿದ್ರು. ಎಸ್ಐಟಿ ಯಾಕೆ? ರಾಜಣ್ಣನೇ ಚಾರ್ಜ್ ಶೀಟ್ ರಿಪೋರ್ಟ್ ಕೊಟ್ಟು ಎಲ್ಲ ಮಾಹಿತಿ ಅವರಿಗೆ ಗೊತ್ತಿದೆಯಲ್ಲ, ಅವರೇ ಚಾರ್ಜ್ ಶೀಟ್ ಹಾಕಿಬಿಟ್ರಿ. ರಾಜಕೀಯ ದುರ್ಬಳಕೆ ಮಾಡ್ಕೊಳ್ಬಾರ್ದು, ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ದೀವಿ. ಅದಕ್ಕಾಗಿಯೇ ಹೇಳ್ತಾ ಇದ್ದೀವಿ, ಅಲ್ಲಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನೇತೃತ್ವದಲ್ಲಿ ಎಸ್ಐಟಿ ತನಿಖೆ ನಡೀಬೇಕು. ಈ ರಾಜಕಾರಣಕ್ಕೋಸ್ಕರ ದಿನಕ್ಕೊಂದು ಹೇಳಿಕೆ ಕೊಡ್ತಾರೆ. ರಾಜಣ್ಣ ಈಸ್ ಕ್ಯಾಬಿನೆಟ್ ಮಿನಿಸ್ಟರ್, ಎಸ್ಐಟಿ ರಿಪೋರ್ಟೇ ಕೊಟ್ಟಿಲ್ಲ. ಆಗ ಮುಂಚೆನೇ ಪಿತಾಮಹ ಅಂತ ಹೇಳ್ತಾರೆ ಅಂತ ಹೇಳಿದರೆ ಹಿ ಹ್ಯಾಸ್ ಎ ಇನ್ಫಾರ್ಮೇಷನ್. ಹೀಗಾಗಿ ಎನ್ಕ್ವೈರಿ ಎಸ್ಐಟಿ